ವಿಮಾ ಯೋಜನೆ ಮತ್ತು ಇನ್ನೊಂದು ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ PMJJBY ಹೆಂಗೈತೆ ಅಂದ್ರೆ ಇದು 436 ರೂಪಾಯಿ ಐತಿದೆ. ಒಂದು ವರ್ಷಕ್ಕೆ 436 ರೂಪಾಯಿ ಪ್ರೀಮಿಯಮ್ ಐತ್ರಿ ಇದು. ಪ್ರತಿ ವರ್ಷ ಮೇ 31 ನಿಮ್ಮ ಅಕೌಂಟ್ ಆಟೋ ಡೆಬಿಟ್ ಹಾಕೈತ್ರಿ ಇದು. ಹೇಗಿತ್ತು ಅಂತಂದ್ರೆ 50 ವರ್ಷದ ಅವಧಿ ಒಳಗಡೆ ಮರಣ ಆಯಿತು ಎಲ್ಲರೂ ನಾವು ವಾಸದಲ್ಲಿ ಯಾರಿರ್ತಾರೋ ಹೇಳ್ಸ್ಕೊಡ್ತಾರೆ. ಅವ್ರ ಮನೆಗೆ ಯಾರು ಇರ್ತಾರೋ ಹೇಳ್ಸ್ಕೊಡ್ತಾರೆ. ನದಿಲ್ಲಪ್ಪ ಅಂತಂದ್ರೆ ಪೂರ ಅಕ್ಕಿನಾಗ ಇದರಾಗಿ ಇದು ಯಾವುದೇ ರೀತಿ ತಿಳ್ಕೊಂಡು ಕೊಡ್ತಾರೆ ಇದು. ಮತ್ತು ಇನ್ನೊಂದು 20 ರೂಪಾಯಿ ಇರ್ತೈತಿ. ಅದು 20 ರೂಪಾಯಿ ಕಟ್ಕೊಂಡು ವರ್ಷಕ್ಕೆ ಬರೀ ಆಕ್ಸಿಡೆಂಟ್ ಆಗ್ತದೆ. ಆಕ್ಸಿಡೆಂಟ್ ಆಗೋದ್ರಿಂದ ನಿಮ್ಮ ಮನೆಯವರಿಗೆ 2 ಲಕ್ಷ ಬರ್ತದೆ. ಇದು 2 ಲಕ್ಷ ಆದ 2 ಲಕ್ಷ ಬರ್ತದೆ. ಹಾಗಾಗಿ 50 ವರ್ಷಕ್ಕೆ ಕಡಿಮೆ ಇದ್ದವ್ರಿಗೆ ಎರಡು ಮಾಡ್ತಾವೆ. 50 ವರ್ಷಕ್ಕೆ ಮೇಲ್ಪಟ್ಟಿದ್ದವ್ರಿಗೆ ಒಂದೇ ಆಗ್ತೈತಿ. 20 ರೂಪಾಯಿ ಒಂದೇ ರಿಸರ್ಚ್ ಮಾಡ್ತೀವಿ ನಾವು. ಅದು ಏನಾದ್ರು ಯಾವ ಅಂದ್ರೆ ಡೆತ್ ಆಕ್ಸಿಡೆಂಟಲ್ ಡೆತ್ ಆಕೈತಿ. ಆಕ್ಸಿಡೆಂಟಲ್ ಡೆತ್ ರೂಪಾಯಿ ತುಂಬಿದ್ದಿಲ್ಲ ಗೌರ್ಮೆಂಟ್ 2 ಲಕ್ಷ ಕೊಡ್ತಿದ್ದಾರೆ. ಡೆತ್ ಆಗ್ತದೆ ಆಕ್ಸಿಡೆಂಟ್ ಆಗಿ ಡೆತ್ ಆದ್ರೆ. ಮತ್ತು ಇದು ಇನ್ನೊಂದೇನೈತಿ 430 ರೂಪಾಯಿ ತುಂಬಿದ್ದಿಲ್ಲ. ಇದು ಹೆಂಗೈತಿ ಏನಾದ್ರೆ ಅಂದರೆ ಯಾವುದೇ ರೀತಿ ಡೆತ್ ಆಗಲಿ ಅಥವಾ ಆಕ್ಸಿಡೆಂಟಲ್ ಡೆತ್ ಆಗಲಿ 2 ಲಕ್ಷ ತುಂಬಿದ್ದಾರೆ. ಅದು 50 ವರ್ಷದ ಕಡಿಮೆ ಎಷ್ಟು ಹಾಕೈತೆ. 50 ವರ್ಷ ಮೇಲ್ಪಟ್ಟು ಎರಡು ಒಂದೇ ಹಾಕೈತಿ. 20 ರೂಪಾಯಿ ಒಂದೇ ಮಾಡ್ತೀವಿ. ಮತ್ತು 50 ವರ್ಷದ ಕಡಿಮೆ ಎರಡು ಮಾಡ್ಬೋದು ರೀ. ಅದನ್ನು ಮಾಡ್ಬೋದು ಇದನ್ನು ಮಾಡ್ಬೋದು ರೀ. ಅದ್ರೊಳಗಡೆ ಹೇಗೆ ಆಕ್ಸಿಡೆಂಟ್ ಆದ್ರೆ ಅಷ್ಟೇ 20 ರೂಪಾಯಿಗೆ ಆಕ್ಸಿಡೆಂಟ್ ಆದ್ರೆ 2 ಲಕ್ಷ ಕೊಡ್ತಾರೆ. ಇದರೊಳಗಡೆ 430 ರೂಪಾಯಿ ಹೇಗಿದೆ. ಇದು ಡೆತ್ ಆಗಲಿ ಸಾಯಲಿ ಅಥವಾ ಕೈಗೆ ಅಂದ್ರೆ ಆಕ್ಸಿಡೆಂಟ್ ಆದ್ಮೇಲೆ ಕೈ ಹಾಕಲ್ಲ ಅಥವಾ ಡಿಸಬಿಲಿಟಿ ಹಾಕಿದ್ರಿ ಅದಕ್ಕೂ 2 ಲಕ್ಷ ಸಿಗ್ತದೆ. ಅಂದ್ರೆ ಫುಲ್ಲಿ 100% ಡಿಸಬಿಲಿಟಿ ಆದರೂ 2 ಲಕ್ಷ ಸಿಗ್ತದೆ. ಇದು 2 ಲಕ್ಷ ಆದರೆ 4 ಲಕ್ಷ ಸಿಗ್ತದೆ. 50 ವರ್ಷಕ್ಕೆ ಆಗಿದ್ದವ್ರಿಗೆ 50 ಅದಕ್ಕೆ ನೀವು ಅದು ಬಂದು ಯಾರು ಉದ್ಯೋಗ ಯಾಕೆ ಕೆಲಸ ಮಾಡ್ತಿರ್ತಾರೆ ಯಾರು ಮಾಡಿಸ್ಬೇಕು. ಯಾಕಪ್ಪ ಅಂತಂದ್ರೆ ಉದ್ಯೋಗ ಕೆಲಸ ಮಾಡೋದು ನೀವು ಏನೇ ಯಾಕಪ್ಪ ಅಂತಂದ್ರೆ ಅದು ನಿಮ್ಮ ಮನೆಯಾಗ ಅನುಕೂಲ ಆಗ್ತೈತೆ. ನೀವು ಕೆಲಸ ಮಾಡ್ತಿರ್ತೀರಿ ನಿಮ್ಗೇನೋ ಹಾಕಪ್ಪ ನಿಮ್ಮ ಮಕ್ಕಳು ಇರ್ತಾರಂದ್ರೆ ಅವ್ನ ಮಕ್ಕಳಿಗೆ ಏನಪ್ಪ ನಿಮ್ಮಿಂದ 2 ಲಕ್ಷ ಸಿಕ್ ಬಂದ್ರೆ ಪಾಪ 4 ದಿನ ಆರಾಮಾಗಿ ಇದು ಮಾಡ್ಕೊಂಡು ಜೀವನ ಎಲ್ಲರೂ ನೀವು ಆಸ್ಪತ್ರೆ ಮಾಡ್ಕೊಂಡು ಯಾರು ಎಲ್ಲರೂ ಮಾಡ್ಸೋದು ಪ್ರಯತ್ನ ಮಾಡ್ತೀವಿ.